ಒಂದು ಸಾರಿ ಸೆಕೆಂಡ್ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ರಾಜ್ಯದ ಪ್ರಕಾರ ನೋಡೋಣ. ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಎರಡನೇ ಸ್ಥಾನದಲ್ಲಿ ಜಾಸ್ತಿ ಮಾತಾಡೋ ಭಾಷೆ ಯಾವುದಿದೆ ಅಂತ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಉತ್ತರಾಖಂಡ, ಉತ್ತರ ಪ್ರದೇಶನಲ್ಲಿ ಯಾವ ಭಾಷೆ ಇರ್ಬೋದು? ಗೆಸ್ ಮಾಡಿ. ಉರ್ದು. ಹೌದು, ನೀವು ಕೇಳ್ತಾ ಇರೋದು ನಿಜ. ಉರ್ದು ಮೋಸ್ಟ್ ಸ್ಪೋಕನ್ ಸೆಕೆಂಡ್ ಲ್ಯಾಂಗ್ವೇಜ್ ಈ ರಾಜ್ಯಗಳಲ್ಲಿ. ತಮಿಳ್ನಾಡಲ್ಲಿ ತೆಲುಗು, ಕೇರಳನಲ್ಲಿ ತಮಿಳು. ಇನ್ನು ಇಷ್ಟು ಭಾಷೆಗಳು ಆ ರಾಜ್ಯದ ಸೆಕೆಂಡ್ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್. ಆದರೆ ಇಲ್ಲಿ ಹಿಂದಿ ಮಾತ್ರ ಯಾಕೆ ಟಾರ್ಗೆಟ್ ಆಗ್ತಾ ಇದೆ? ಉರ್ದು ಕೂಡ ಹಿಂದಿ ಥರನೇ ಇರುತ್ತೆ. ಕನ್ನಡದ ಜೊತೆ ಬೇರೆ ಬೇರೆ ಭಾಷೆಗಳಿಗೂ ಬೇರೆ ಬೇರೆ ಡೈಲೆಕ್ಟ್ಸ್ ಇರುತ್ತೆ. ಹಿಂದಿ ಕೆಳಗೆ 56 ಮದರ್ ಟಂಗ್ ಬರುತ್ತೆ. ಹಿಂದಿ ಸ್ಪೀಕಿಂಗ್ ಪಾಪ್ಯುಲೇಷನ್ 2011ರ ಸೆನ್ಸಸ್ ಪ್ರಕಾರ 43%. ಆದರೆ ಹಿಂದಿ ಕೆಳಗೆ ಬರೋ ಡೈಲೆಕ್ಟ್ಸ್ನ ತೆಗೆದುಹಾಕಿದ್ರೆ ಆ್ಯಕ್ಚುಲ್ ಆಗಿ ಪ್ಯೂರ್ ಹಿಂದಿ ಮಾತಾಡೋರು 26% ಮಾತ್ರ. ಹಿಂದಿ ಕೆಳಗೆ 48 ಡೈಲೆಕ್ಟ್ಸ್ ಬರುತ್ತೆ. ಬಿಹಾರದಲ್ಲಿ ಮಾಗ್ರಿ, ಭೋಜ್ಪುರಿ, ಮೈಥಿಲಿ ಬಂದರೆ ಉತ್ತರಾಖಂಡ್ನಲ್ಲಿ ಕಮೌನಿ ಹಾಗೂ ಘರ್ವಾಲಿ ಬರುತ್ತೆ. ಉತ್ತರ ಪ್ರದೇಶಲ್ಲಿ ಬ್ರಾಜಭಾಷಾ, ಅವಧಿ, ಕೌರವಿ ಇದ್ದರೆ ಪಂಜಾಬ್, ಹರಿಯಾಣನಲ್ಲಿ ಭಾಗ್ರಿ ಅನ್ನೋದು ಮಾತಾಡ್ತಾರೆ. ಮಧ್ಯಪ್ರದೇಶಲ್ಲಿ ಬುಂಡೇಲಿ ಹಾಗೂ ಬಘೇಲಿ ಭಾಷೆ ಮಾತಾಡ್ತಾರೆ. ಸೊ ನಾವು ಪ್ಯೂರ್ ಹಿಂದಿ ಪಾಪ್ಯುಲೇಷನ್ ಅಂತ ತಗೊಂಡ್ರೆ ಎಲ್ಲ ಸ್ಟೇಟ್ಗಳಲ್ಲಿ ಹಿಂದಿ ಮಾತಾಡೋ ಜನಸಂಖ್ಯೆ ಕಡಿಮೆ.